ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರತಿದಿನ ಈ ಮನೆಯ ಅಂಗಳದಿಂದ ಕಾಣುವ ಈ ಹಸಿರು ಪ್ರಕೃತಿ, ಭತ್ತದ ಗದ್ದೆಗಳು, ಮಳೆಗಾಲದ ಸೊಬಗನ್ನು ನನ್ನ ಮನಸ್ಸನ್ನು ಸೆಳಿತಾನೆ ಇತ್ತು. ಪ್ರತಿದಿನ ಈ ದೃಶ್ಯವನ್ನು ನೋಡಿದಾಗ ಒಮ್ಮೆ ಅಲ್ಲಿಗೆ ಹೋಗಿ ಆ ಪ್ರಕೃತಿಯ ಮೌನವನ್ನು ಅನುಭವಿಸಬೇಕು, ಮಳೆಯ ಸುವಾಸನೆಯನ್ನು ಸವಿಬೇಕು ಅಂತ ನಿಜವಾಗ್ಲೂ ನನಗೆ ಅನ್ನಿಸ್ತಾ ಇತ್ತು. ಇವತ್ತು ನನ್ನ ಈ ಆಸೆ ನಿಜವಾಗಿದೆ. ಇಲ್ಲಿ ಕಾಣ್ತಾ ಇರೋದು ನಾನು ನಿಂತ್ಕೊಂಡಿರುವಂತಹ ಜಾಗ. ಈಗ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಮಳೆಯ ಹನಿಗಳು ಭೂಮಿಗೆ ಜೀವ ತುಂಬಿದಂತಹ ಅದ್ಭುತ ಕ್ಷಣ. ಬದಲಾವಣೆ ಜಗದ ನಿಯಮ. ಸಮಯ ಬದಲಾಗತ್ತೆ, ಪ್ರಕೃತಿ ಬದಲಾಗತ್ತೆ, ಋತುಗಳು ಬದಲಾಗ್ತವೆ. ಈ ಬದಲಾವಣೆಯೇ ಜೀವನಕ್ಕೆ ಹೊಸತನ ಮತ್ತು ಚೈತನ್ಯವನ್ನು ನೀಡ್ತವೆ. ಬೇಸಿಗೆಯಲ್ಲಿ ಬಿಸಿಲು ಹೆಚ್ಚಾಗಿ ನದಿಗಳು, ಕೆರೆಗಳು ಒಣಗಲು ಪ್ರಾರಂಭಿಸ್ತವೆ. ಆದರೆ ಬದಲಾದ ಈ ಸಮಯದಲ್ಲಿ ಬರುವಂತಹ ಮಳೆಗಾಲ ಈ ಪ್ರಕೃತಿಗೆ ಹೊಸ ಚೈತನ್ಯವನ್ನು ನೀಡ್ತವೆ. ಬರಿದಾದಂತಹ ಆ ಕೆರೆಗಳೇ ಈಗ ತುಂಬಿ ಹರಿತವೆ. ಈ ಪ್ರಶಾಂತ ಜಾಗದಲ್ಲಿ ಪಕ್ಷಿಗಳ ಕಲರವ, ತಂಪಾದ ಗಾಳಿಯ ಸ್ಪರ್ಶ, ಪ್ರಕೃತಿಯ ಜೊತೆ ಕೆಲವು ಕ್ಷಣಗಳನ್ನ ಕಳೆದರೆ ನಿಜವಾಗ್ಲೂ ಮನಸ್ಸಿಗೆ ಒತ್ತಡ ಕಡಿಮೆ ಆಗುತ್ತೆ. ಹೊಸ ಭರವಸೆ, ಹೊಸ ಉತ್ಸಾಹ, ಹೊಸ ಚೈತನ್ಯ ಮೂಡುತ್ತೆ. ಜೀವನದಲ್ಲಿ ನಿಜವಾದ ಸಂತೋಷ ಅಡಗಿರೋದೇ ಈ ಥರ ಸಣ್ಣ ಸಣ್ಣ ಖುಷಿಗಳಲ್ಲೇ ಅಂತಲೇ ಹೇಳ್ಬೋದು. ಪ್ರಕೃತಿಯೊಂದಿಗೆ ಕಳೆದು ಹೋಗೋದಿರ್ಬೋದು, ನೈಸರ್ಗಿಕ ಕ್ಷಣಗಳು ಮನಸ್ಸಿಗೆ ನಿಜವಾದಂತಹ ನೆಮ್ಮದಿಯನ್ನು ನೀಡ್ತವೆ. ಸಮಯ ಸಿಕ್ಕಾಗ ಈ ಥರ ಪ್ರಕೃತಿಯತ್ತ ಹೆಜ್ಜೆ ಇಟ್ಟಾಗ ಸಿಗುವಂಥ ಆನಂದವೇ ಬೇರೆ. ಅದನ್ನು ನಾವೆಲ್ಲರೂ ಕೂಡ ಅನುಭವಿಸಿನೇ ನೋಡಬೇಕಾಗತ್ತೆ. ಈ ನಿಸರ್ಗ ಅಥವಾ ಪ್ರಕೃತಿಯೇ ನಮ್ಮ ಅತ್ಯಂತ ದೊಡ್ಡ ಗುರು ಅಂತಲೇ ಹೇಳ್ಬೋದು. ನಮ್ಮ ನಿಜವಾದ ಸ್ನೇಹಿತ ಹಾಗೂ ಮನಸ್ಸಿಗೆ ಶಾಂತಿ ನೀಡುವಂತಹ ದೇವಾಲಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.